ಯಾವ ವಿದ್ಯಾರ್ಥಿ ಆಗಿದ್ದಾಗ ಯಾವ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತೆ ಅಂತ ಕೇಳಿದ್ನೋ ಅವನೇ ಗೃಹಸ್ಥನಾದ್ಮೇಲೆ ಯಾವ ಒಂದನ್ನು ಪಡ್ಕೊಂಡ್ರೆ ಎಲ್ಲವನ್ನೂ ಪಡ್ಕೊಂಡೇ ಆಗುತ್ತೆ ಅಂತ ಯೋಚನೆ ಮಾಡಿರ್ಲಾರ ನಾವು. ಬಂಗಾರದ ಗಣಿ ಬೇಕು ಅಂದ್ರೆ ಬೆಳ್ಳಿ ಗಣಿ ಬಿಡ್ಲೇಬೇಕು, ವಜ್ರ ಬೇಕು ಅಂದ್ರೆ ಬಂಗಾರ ಬಿಡ್ಲೇಬೇಕು. ಹೀಗೆ ಬಿಡೋದನ್ನ ಸನ್ಯಾಸ ಅಂತಂದಿದ್ದು. ಸನ್ಯಾಸ ಅಂದ್ರೆ ಇನ್ಫಿನಿಟಿ, ಅನಂತವನ್ನು ಪಡೆದುಕೊಳ್ಳೋದು, ಬ್ರಹ್ಮವನ್ನು ಪಡೆದುಕೊಳ್ಳೋದು. ವಿವೇಕಾನಂದರಿಗೆ ಬಲ ಹುಬ್ಬಿನ ಮೇಲೆ ಸಣ್ಣದೊಂದು ಕಚ್ಚಿದೆ, ಅಬ್ಸರ್ವ್ ಮಾಡಿರ್ಬೋದು. ಸನ್ಯಾಸ, ಧರ್ಮ, ಸ್ವಾಮಿ ವಿವೇಕಾನಂದ ಇವುಗಳನ್ನು ಕುರಿತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸ್ವಾಮೀಜಿ, ಈಗ ಸನ್ಯಾಸಕ್ಕೆ ಕಾರಣ ಏನಾಗುತ್ತೆ, ಪ್ರೇರಣೆ ಏನಾಗುತ್ತೆ ಅಂತ ನಾವು ಸಾಹಿತ್ಯದ ಹಿನ್ನೆಲೆಯಲ್ಲಿ ನೋಡಿದಾಗ ಬೇರೆ ಬೇರೆಯ ಕಾರಣಗಳಿಂದ ಸನ್ಯಾಸ ತಗೊಳ್ಳೋದನ್ನು ಗಮನಿಸ್ತೀವಿ. ಉದಾಹರಣೆಗೆ ಜೈನ ತೀರ್ಥಂಕರರ ಭವಾವಳಿ ಅಂತ ಇದೆ. ಅಲ್ಲೇನು ಅಂತಂದರೆ ಆ ತೀರ್ಥಂಕರರು ವೈರಾಗ್ಯವನ್ನು ಕಂಡುಕೊಂಡಿದ್ದು ಹೇಗೆ, ಅವರಲ್ಲಿ ಹೇಗೆ ವೈರಾಗ್ಯ ಮೂಡ್ತು ಅಂತ ಅಲ್ಲಿ ಚಿತ್ರಿತವಾಗುತ್ತೆ. ಉದಾಹರಣೆಗೆ ಕನ್ನಡಿಯಲ್ಲಿ ನೋಡ್ಕೊಳ್ತಾನೆ, ಒಂದಿನ ನರೆ ಕೂದಲು ಕಾಣುತ್ತೆ, ತಕ್ಷಣ ಆತನಿಗೆ ವೈರಾಗ್ಯ ಬರುತ್ತೆ. ಇನ್ನೊಬ್ಬ ಅಂಗಳದಲ್ಲಿ ಮೊಮ್ಮಗು ಆಟ ಆಡ್ತಾ ಇರುತ್ತೆ, ಅದನ್ನು ನೋಡಿ ಆತನಿಗೆ ವೈರಾಗ್ಯ ಬರುತ್ತೆ. ಹೀಗೆ ಈ ವೈರಾಗ್ಯಕ್ಕೆ ಪ್ರೇರಣೆ ಏನು, ಸ್ವಾಮಿ ವಿವೇಕಾನಂದರಿಗೆ ವೈರಾಗ್ಯ ಹೇಗೆ ಬಂತು, ಮತ್ತು ನಾವೆಲ್ಲ ವಿರಾಗಿಗಳಾಗಿ ಇರೋದು ಹೇಗೆ? ಸನ್ಯಾಸ ತಗೊಳ್ಳೋಕ್ಕಾಗದೇ ಇರ್ಬೋದು, ಆದರೆ ಈ ವೈರಾಗ್ಯದ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ನನ್ನನ್ನು ಕೇಳಿದರೆ ಈ ಸನ್ಯಾಸದ ಹಿಂಟು ಅದ್ಭುತವಾಗಿ ಬಂದಿರೋದು ಮೊಟ್ಟ ಮೊದಲಿಗೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ. ಅಲ್ಲೇ ಸನ್ಯಾಸವನ್ನು ಕುರಿತು ಹೇಳಲಾಗಿದೆ. ಒಂದು ಶ್ಲೋಕ ಬರುತ್ತೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಅರ್ಥ, ಬಂಗಾರದ ಪಾತ್ರೆಯಲ್ಲಿ ಸತ್ಯವನ್ನು ಮುಚ್ಚಿಡಲಾಗಿದೆ. ಇಲ್ಲಿ ಬಂಗಾರದ ಪಾತ್ರೆ ಅಂದರೆ ಮಾಯೆ, ಸತ್ಯ ಅಂದರೆ ಪರಮಾತ್ಮ. ಮಾಯೆ ಎನ್ನುವ ಬಂಗಾರದ ಪಾತ್ರೆಯಲ್ಲಿ ಪರಮಾತ್ಮ ಅನ್ನೋ ಸತ್ಯವನ್ನು ಮುಚ್ಚಿಡಲಾಗಿದೆ. ಅಥವಾ ಫೈನೈಟ್ ವರ್ಲ್ಡ್, ಮಾಯಾಪ್ರಪಂಚ ಬಂಗಾರದ ಪಾತ್ರೆ. ಅದರ ಒಳಗಡೆ ಮಾಯಾಪ್ರಪಂಚವನ್ನು ದಾಟಿಕೊಂಡು ಒಳಕ್ಕೆ ಹೋದರೆ ಅದರ ಒಳಗಡೆ ಇರತಕ್ಕಂಥದ್ದು ಚರಮ ಸತ್ಯ, ಮಹಾಸತ್ಯ ಅನ್ನುವಂಥ ಪರಮಾತ್ಮ. ಕಠೋಪನಿಷತ್ತಿನಲ್ಲೂ ಇನ್ನೊಂದು ಮಾತು ಬರುತ್ತೆ ನೋಡು ನಚಿಕೇತ, ಜಗತ್ತಿನಲ್ಲಿ ಶ್ರೇಯಸ್ಕರವಾದ್ದು, ಪ್ರಿಯವಾದ್ದು ಅಂತ ಎರಡಿದೆ. ಯಮ ನಚಿಕೇತನಿಗೆ ಹೇಳ್ತಾನೆ, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರಃ ಶ್ರೇಯೋ ಹಿ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾತು ವೃಣೀತೆ. ಪ್ರಿಯವಾದ್ದು ಡಿ ವಿ ಜಿಯವ್ರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೈಸೂರು ಪಾಕು ಪ್ರಿಯವಾದ್ದು, ಹಾಗಲಕಾಯಿ ಪಲ್ಯ ಶ್ರೇಯಸ್ಕರವಾದ್ದು. ಎಲ್ಲರಿಗೂ ಮೈಸೂರು ಪಾಕೇ ತಿನ್ನಬೇಕು ಅಂತ ಆಸೆ, ತಿನ್ನೋಣ, ಹೊಟ್ಟೆ ಕೆಟ್ಟೋಗುತ್ತೆ. ಮಿತಿಯಲ್ಲಿ ತಿಂದರೆ ಚಂದ, ಆದರೆ ಮೈಸೂರು ಪಾಕಿನ ಲಕ್ಷಣ ಏನು, ಮಿತಿಯಲ್ಲಿ ತಿನ್ನೋದಕ್ಕೆ ನಿಮ್ಮನ್ನು ಬಿಡೋದೇ ಇಲ್ಲ. ಒಂದು ಸಲ ನೀವು ರುಚಿ ನೋಡಿದ್ರಿ ಹೊಟ್ಟೆ ಬಾಕ ಆಗಲೇಬೇಕು ನೀವು, ಅದರ ಲಕ್ಷಣವೇ ಹಾಗೆ. ಹಾಗೆಯೇ ಈ ಪ್ರಿಯವಾದ್ದು ಅಂತ ಏನಿದೆ, ಕಾಮ, ಕಾಂಚನ, ಕೀರ್ತಿ ಇತ್ಯಾದಿಗಳೆಲ್ಲ ಏನೇನಿವೆ, ಅಹಂಕಾರ, ಮಮಕಾರಗಳು, ಇವೆಲ್ಲ ಇತಿಮಿತಿಯಲ್ಲಿ ಇರೋದಕ್ಕೆ ನಿಮ್ಮನ್ನು ಬಿಡೋದೇ ಇಲ್ಲ, ಸಂಪೂರ್ಣವಾಗಿ ಎಳ್ಕೊಳ್ಳೋದೇ. ಈ ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡೂ ಮನುಷ್ಯರ ಹತ್ತಿರ ಅಪ್ರೋಚ್ ಮಾಡುತ್ತವೆ. ಧೀರನಾದವನು ಶ್ರೇಯಸ್ಸನ್ನು ಆರಿಸ್ಕೊಳ್ತಾನೆ, ಮಂದಬುದ್ಧಿಯವನು ಪ್ರೇಯಸ್ಸನ್ನು ಆರಿಸ್ಕೊಳ್ತಾನೆ ಅಂದರೂ ಒಂದೇ. ಬಂಗಾರದ ಪಾತ್ರೆಯಲ್ಲಿ ಸತ್ಯವನ್ನು ಮುಚ್ಚಿಡಲಾಗಿದೆ. ಎಷ್ಟೋ ಜನ ಏನು ಮಾಡ್ತಾರೆ, ಆ ಬಂಗಾರದ ಪಾತ್ರೆ ನೋಡಿ, ಆಹಾ ಏನು ಬಂಗಾರದ ಪಾತ್ರೆ ಅಂಥೇಳಿ ಅದಕ್ಕೆ ಜೋತು ಬಿದ್ದರು. ಯಾರೂ ಯೋಚನೆ ಮಾಡಲಿಲ್ಲ, ಪಾತ್ರೆ ಇರೋದು ಏನಕ್ಕೆ, ಏನಾದರೂ ಒಂದು ಪದಾರ್ಥವನ್ನು ಇಡೋದಕ್ಕೆ. ಅದು ಬಂಗಾರದ ಪಾತ್ರೆ ಆಗಿರಲಿ, ಹಿತ್ತಾಳೆ ಪಾತ್ರೆ ಆಗಿರಲಿ. ಇದು ಬಂಗಾರದ ಪಾತ್ರೆ ಅಂತಂದರೆ ಇದ್ರ ಒಳಗಡೆನೂ ಏನಾದರೂ ಒಂದು ಇಟ್ಟಿರಬಹುದಲ್ಲ. ಪಾತ್ರೆನೇ ಬಂಗಾರದ್ದಾಗಿರಬೇಕಾದ್ರೆ ಒಳಗಿಟ್ಟು ವಸ್ತು ಹೇಗಿರಬಹುದು, ಒಬ್ಬರು ಯೋಚನೆ ಮಾಡಲಿಲ್ಲ. ಆ ಪಾತ್ರೆಗೇನೆ ತೆಕ್ಕೆಗೆ ಬಿದ್ದು ಅದನ್ನೇ ಅಪ್ಪಿಕೊಂಡು ಅದರಲ್ಲೇ ಜನ್ಮಾಂತರ ನೂರಾರು ಜನ್ಮಗಳು, ಸಾವಿರಾರು ಜನ್ಮಗಳು ಮಾಯಾ ಅನ್ನುವ ಬಂಗಾರದ ಪಾತ್ರೆಯಲ್ಲೇ ಸಿಕ್ಕಾಕೊಂಡ್ಬಿಟ್ಟು ಅದ್ಭುತವಾಗಿ ಇಲ್ಲೇ ಸರ್ವಸ್ವ ಇದೆ ಅಂತಂದರೆ ಹೊರತು, ಈ ಪಾತ್ರೆನೇ ಇಷ್ಟು ಚೆನ್ನಾಗಿರಬೇಕಾದ್ರೆ ಇದರ ಒಳಗಡೆ ಇರೋ ವಸ್ತು ಹೇಗಿರಬೇಕು ಯೋಚನೆ ಮಾಡುವ ಗೋಜಿಗೆ ಹೋಗಲಿಲ್ಲ. ಈ ಬಂಗಾರದ ಪಾತ್ರೆ ಪ್ರೇಯಸ್ಸು ಅಂತಂದರೆ ಇವತ್ತಿನ ಆಧುನಿಕ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅರ್ಥವಾಗಬೇಕು ಅಂದರೆ ಫೈನೈಟ್ ವರ್ಲ್ಡ್, ಎಷ್ಟೋ ವರ್ಣರಂಜಿತವಾಗಿರ್ತಕ್ಕಂಥ ಫೈನೈಟ್ ವರ್ಲ್ಡ್. ಇಲ್ಲಿ ಶ್ರೇಯಸ್ಸು
ಒಳಗಡೆ ಇರ್ತಕ್ಕಂಥ ಸತ್ಯ ಅಂದರೆ ಇನ್ಫಿನಿಟಿ. 1000 ಫೈನೈಟ್ ವರ್ಲ್ಡ್ಗಳಲ್ಲ, 1 ಟ್ರಿಲಿಯನ್ ಫೈನೈಟ್ ವರ್ಲ್ಡ್ಗಳನ್ನು ಹಾಕು, ಇನ್ಫಿನಿಯಷ್ಟು ಗ್ರ್ಯಾಂಡ್, ಇನ್ಫಿನಿಯಟ್ ಗ್ರೇಟ್, ಅದರಷ್ಟು ಮ್ಯಾಗ್ನಿಫಿಸೆಂಟ್, ಅದರಷ್ಟು ಅಟ್ರಾಕ್ಟಿವ್, ಅದರಷ್ಟು ಬ್ಯೂಟಿಫುಲ್ ಆಗೋದಕ್ಕೆ ಸಾಧ್ಯವಿಲ್ಲ. ನಾಲ್ಪೇ ಸುಖಮಸ್ತಿ. ನ ಅಲ್ಪೇ ಸುಖ, ಬ್ಯೂಟಿಫುಲ್ ಆಗಿ ಹೇಳಿದೆ. ನ ಅಲ್ಪೇ ಸುಖಮಸ್ತಿ. ಛಾಂದೋಗ್ಯ ಉಪನಿಷತ್ತು 9 ಪುಟಗಳಲ್ಲಿ ಸುಖ ಅಂದರೆ ಏನು ಅಂತ ಚರ್ಚೆ ಮಾಡಿದರು. ಇವತ್ತೆಲ್ಲರೂ ನನಗೆ ಸುಖ ಬೇಕು ಸುಖ ಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ಸುಖ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸುಲಭ ಇದೆಯಾ? ಆವತ್ತಿನ ಋಷಿಗಳು, ಛಾಂದೋಗ್ಯ ಉಪನಿಷತ್ತಿನ ಋಷಿಗಳು 9 ಪುಟಗಳಷ್ಟು ಚರ್ಚೆ ಮಾಡಿ ಸುಖ ಅಂದರೆ ಏನು ಅಂತ ಕೊನೆಗೊಂದು ಕನ್ಕ್ಲೂಷನ್ಗೆ ಬಂದರು. ಯೋ ವೈ ಭೂಮ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ. ಯಾವುದು ಭೂಮ ಅದೇ ಸುಖ, ಅಲ್ಪ ಸುಖವಲ್ಲ. ಬಂಗಾರದ ಪಾತ್ರೆ ಒಳಗಡೆ ಇಟ್ಟಿರ್ತಕ್ಕಂಥ ಸತ್ಯವೇ ಸುಖ, ಮತ್ತು ಯಾವುದೂ ಕೂಡ ಬಂಗಾರದ ಪಾತ್ರೆ ಸುಖವಾಗಿ ಕಾಣಬಹುದು, ಸುಖವಲ್ಲ. ಇನ್ನೊಂದೇನು ಅಂದರೆ, ಸನ್ಯಾಸ ಯಾಕೆ ಬೇಕು ಅಂದರೆ, ಇನ್ಫಿನಿಟಿ ಯಾಕೆ ಬೇಕು ಅಂದರೆ, ಅನಂತ ಯಾಕೆ ಬೇಕು ಅಂದರೆ, ಮುಂಡಕೋಪನಿಷತ್ತಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನು ಅಂದರೆ, ಯಾವ ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ ಆಗುತ್ತೆ ಗುರುಗಳೇ. ಇದು ಸನಾತನ ಧರ್ಮದ, ಸನಾತನ ಸಂಸ್ಕೃತಿಯ ಪ್ರಧಾನ ಪಲ್ಲವಿ. ನಾವು 100 ವಸ್ತುಗಳು ನಮ್ಗೆ ಬೇಕು, ಅನಂತ ವಸ್ತುಗಳು ನಮ್ಗೆ ಬೇಕು. ಆದರೆ ಈ ವಸ್ತುವನ್ನು ಹಿಡ್ಕೋ, ಇದಾದಮೇಲೆ ಆ ವಸ್ತು ಹಿಡ್ಕೋ, ಇದಾದಮೇಲೆ ಆ ವಸ್ತು ಹಿಡ್ಕೋ ಹೊರಟ್ರೆ ಒಂದು 100 ಜನ್ಮ ಸಾಕಾಗಲ್ಲ. ಬೇರೆ ಎಲ್ಲ ಸಂಸ್ಕೃತಿಗಳು ಅದನ್ನೇ ಹೇಳಿದೆ. ಸನಾತನ ಸಂಸ್ಕೃತಿ ಏನು ಹೇಳುತ್ತೆ ಅಂದರೆ, ಯಾವ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆ. ಕಸ್ಮಿನ್ನೋ ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ಮುಂಡಕೋಪನಿಷತ್ತಿನ ವಿದ್ಯಾರ್ಥಿ ತನ್ನ ಗುರುಳು ಕೇಳುವಂಥ ಪ್ರಶ್ನೆ ಇದು. ನಾನು ಆವಾಗ ಹೇಳ್ತಾ ಇರ್ತೇನೆ, ಯಾವ ವಿದ್ಯಾರ್ಥಿಯಾಗಿದ್ದಾಗ ಯಾವ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತೆ ಅಂತ ಕೇಳಿದ್ನೋ, ಅವನೇ ಗೃಹಸ್ಥನಾದ ಮೇಲೆ ಯಾವ ಒಂದನ್ನು ಪಡ್ಕೊಂಡ್ರೆ ಎಲ್ಲವನ್ನೂ ಪಡ್ಕೊಂಡೇ ಆಗುತ್ತೆ ಅಂತ ಯೋಚನೆ ಮಾಡಿರಲಾರ ಅವನು ಮಾಡೇ ಇರ್ತಾನೆ. ಹಾಗಾಗಿ ಅದರ ಬಗ್ಗೆ ವಿವೇಕಾನಂದ ಭಾಷೆ ಹೇಳಬೇಕು ಅಂದರೆ 4-6 ಸಾವಿರ ವರ್ಷಗಳ ಕಾಲ ಜಿಜ್ಞಾಸೆ ನಡೆದಿದೆ. ಯಾವ ಒಂದನ್ನು ಪಡೆದರೆ ಎಲ್ಲವನ್ನು ಪಡೆದಂತೆ ಆಗುತ್ತೆ ಅಂಥದ್ದು ಯಾವ್ದಾದ್ರು ಒಂದು ಇದೆಯಾ? ಇದೆ. ಉಪನಿಷತ್ತು ಹೇಳುತ್ತೆ ಇದೆ. ರಾಮಕೃಷ್ಣರು ಅದ್ಭುತವಾಗಿ ಇದನ್ನು ಹೇಳ್ತಾ ಇದ್ದರು. ಒಬ್ಬ ರೈತ ಕಾಡಿನ ಹೊರವಲಯದಲ್ಲಿ ಒಂದಷ್ಟು ಜಾಲಿ ಗಿಡವನ್ನು ಕಡಿತಾ ಇದ್ದ, ಜಾಲಿ ಮರ ಕಡಿತಾ ಇದ್ದ. ಆ ಕಡೆಯಿಂದ ನನ್ನಂಥ ಸನ್ಯಾಸಿ ಬಂದರು. ಏನಪ್ಪ ಇಷ್ಟೊಂದು ಕಷ್ಟಪಡ್ತಾ ಇದೆಯಲ್ಲ, ಯಾಕೆ? ಏನು ಮಾಡೋದು ಸ್ವಾಮಿ, ಹೆಂಡತಿ ಮಕ್ಕಳಿದ್ದಾರೆ ಮನೆಯಲ್ಲಿ, ಸಾಕಬೇಕಲ್ಲ. ಈ ಜಾಲಿ ಮರ ಕಡಿದು ಮಾರ್ಕೆಟಿಗೆ ತೊಗೊಂಡೋಗಿ ಮಾರ್ತೇನೆ, 4 ಕಾಸು ಬರುತ್ತೆ, ಹೆಂಡತಿ ಮಕ್ಕಳು ಸಾಕ್ತೀನಿ. ಅಯ್ಯೋ ಪಾಪ, ಎಷ್ಟು ಕಷ್ಟ. ಒಳಕ್ಕೆ ಹೋಗು, ನಿಂಗೆ ಒಳ್ಳೆಯದಾಗುತ್ತದೆ. ಸರಿ, ಒಳಕ್ಕೆ ಹೋದ. ಸಾಧುಗಳು ಮಾತು ಕೇಳ್ದ, ಒಳಕ್ಕೆ ಹೋದ. ಅಲ್ಲಿ ನೋಡಿದ್ರೆ ಸಾಗವಾನಿ ಕಟ್ಟಿಗೆ, ತೇಗದ ಕಟ್ಟಿಗೆ. ಓ, ಆ ಜಾಲಿ ಗಿಡದ 100 ಪಟ್ಟು ಬೆಲೆ ಇದು ಅಂಥೇಳಿ ಖುಷಿಪಟ್ಟ, ಹೆಚ್ಚಿನ ದುಡ್ಡನ್ನು ಪಡ್ಕೊಂಡ. ಕೆಲವು ದಿನಗಳಾದಮೇಲೆ ಅನ್ನಿಸ್ತು, ಸಾಧುಗಳು ಒಳಕ್ಕೆ ಹೋಗು ಅಂತ ಹೇಳಿದ್ದು. ಒಳಕ್ಕೆ ಹೋಗಿ ನೋಡ್ತಾನೆ ಶ್ರೀಗಂಧದ ಮರ. ಅಬಾಬಾಬಾಬಾ, ಅವನ ಸಂತೋಷಕ್ಕೆ ಪಾರ ಎಲ್ಲಿ. ಮತ್ತೆ ಕೆಲವು ದಿನ ಆದಮೇಲೆ ಯೋಚನೆ ಮಾಡ್ತಾನೆ, ಒಳಕ್ಕೆ ಹೋಗು ಅಂತ ಹೇಳಿದ್ದು. ಒಳಕ್ಕೆ ಹೋಗಿ ನೋಡ್ತಾನೆ ಬೆಳ್ಳಿ ಗಣಿ. ಇನ್ನೂ ಒಳಕ್ಕೆ ಹೋಗಿ ನೋಡ್ತಾನೆ ಬಂಗಾರದ ಗಣಿ. ಇನ್ನೂ ಒಳಕ್ಕೆ ಹೋಗಿ ನೋಡ್ತಾನೆ ವಜ್ರದ ಗಣಿ. ಇನ್ನೂ ಒಳಕ್ಕೆ ಹೋಗಿ ನೋಡ್ತಾನೆ ಮುತ್ತು, ಪಚ್ಚೆ, ವೈಡೂರ್ಯ ರಾಶಿ ರಾಶಿ ಬಿದ್ದಿದೆ. ಒಂದು 4 ಚೀಲ ಅದನ್ನು ತುಂಬಿಕೊಂಡ 10 ತಲೆಮಾರುಗಳಿಗಾಗುವಷ್ಟು ಶ್ರೀಮಂತನಾದ. ಇಲ್ಲಿ ಸನ್ಯಾಸ ಅಂದರೆ ಏನು ಗೊತ್ತಾ? ದೊಡ್ಡದು ಬೇಕು ಅಂತಂದಾಗ ಸಣ್ಣದನ್ನು ಬಿಡದೇ ಇರೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಸಾಗವಾನಿ ಮರ ಬೇಕಾ? ಜಾಲಿ ಗಿಡವನ್ನು ಬಿಡಲಿಲ್ಲ ಅಂದರೆ, ಜಾಲಿ ಗಿಡದಿಂದ ನೀವು ಮುಂದಕ್ಕೆ ಹೋಗಲಿಲ್ಲ ಅಂದರೆ ಸಾಗವಾನಿ ಮರ ಸಿಗಲ್ಲ. ಶ್ರೀಗಂಧದ ಮರ ಬೇಕಾ? ಸಾಗವಾನಿ ಮರ ಸಿಗಲಿಲ್ಲ ಅಂದರೆ, ಬಿಡಲಿಲ್ಲ ಅಂದರೆ ಶ್ರೀಗಂಧದ ಮರ ಸಿಗಲ್ಲ. ಬೆಳ್ಳಿ ಗಣಿ ಬೇಕು ಅಂದರೆ ಶ್ರೀಗಂಧ ಬಿಡಬೇಕು, ಬಂಗಾರದ ಗಣಿ ಬೇಕು ಅಂದರೆ ಬೆಳ್ಳಿ ಗಣಿ ಬಿಡಲೇಬೇಕು. ಹೀಗೆ ಬಿಡೋದನ್ನು ಸನ್ಯಾಸ ಅಂತಂದಿದ್ದು. ವಜ್ರ ಬೇಕು ಅಂದರೆ ಬಂಗಾರ ಬಿಡಲೇಬೇಕು. ಹಾಗೆ ಮುತ್ತು, ಪಚ್ಚೆ, ವೈಡೂರ್ಯ ಬೇಕು ಅಂದರೆ ವಜ್ರವನ್ನು ಕೂಡ ಬಿಡಬೇಕು. ಬಿಡೋದು ಅಂದರೆ ಏನು? ದೊಡ್ಡದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸಣ್ಣದನ್ನು ಬಿಡುವುದು ಸನ್ಯಾಸ. ಆಮೇಲೆ ಸಣ್ಣದನ್ನು ಬಿಟ್ಟ ಮಾತ್ರಕ್ಕೆ ಸಣ್ಣದರಿಂದ ನೀವು ವಂಚಿತರೇನೂ ಆಗಲಿಲ್ಲ. ನಾ ಹೇಳೋದಿಷ್ಟೇ, ಒಂದು ಹಿಡಿಯಷ್ಟು ನೀವು ವಜ್ರ ಕೊಟ್ಬಿಟ್ರೆ ಒಂದು ಮೂಟೆಯಷ್ಟು, 10 ಮೂಟೆಯಷ್ಟು ಬಂಗಾರ ಬರುತ್ತೆ. ಒಂದು ಬೊಗಸೆಯಷ್ಟು ವಜ್ರ ಕೊಟ್ಟರೆ 10 ಮೂಟೆ ಬಂಗಾರ ಬರುತ್ತೆ, 50 ಮೂಟೆ ಬೆಳ್ಳಿ ಬರುತ್ತೆ. ಒಂದಿಷ್ಟು ವಜ್ರದಿಂದ ಬಿಟ್ಟ ಬಂಗಾರವೂ ಬಂತು, ಬಿಟ್ಟ ಬೆಳ್ಳಿಯೂ ಬಂತು, 4 ಮನೆ ಕಟ್ಕೊಳ್ಳುವಷ್ಟು ಶ್ರೀಗಂಧನೂ ಸಿಕ್ತು, ಒಂದು ಊರು ಕಟ್ಕೊಳ್ಳುವಷ್ಟು ನಿಮಗೆ ಸಾಗವಾನಿನೂ ಸಿಕ್ತು. ಏನು ಕಳ್ಕೊಂಡ್ರಿ? ಬಂಗಾರವನ್ನು ಬೆಳ್ಳಿಯನ್ನು ಬಿಟ್ಟು ವಜ್ರವನ್ನು ಪಡ್ಕೊಂಡಿದ್ದಕ್ಕೆ ಬಂಗಾರ ಕಳ್ಕೊಳ್ಳಿಲ್ಲ. ಅದೂ ಬಂತು, ಇದೂ ಬಂತು. ಸನ್ಯಾಸ ಅಂದರೆ ಇನ್ಫಿನಿಟಿ, ಅನಂತವನ್ನು ಪಡೆದುಕೊಳ್ಳೋದು, ಬ್ರಹ್ಮವನ್ನು ಪಡೆದುಕೊಳ್ಳೋದು. ಬ್ರಹ್ಮ ಅಂದರೆ ಏನು? ಬ್ರಹ್ಮವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಪ್ರಪಂಚವನ್ನು ಬಿಡೋದು. ಬ್ರಹ್ಮ ಅಂದರೆ ಏನು? ಯಾವುದರಿಂದ ಎಲ್ಲವೂ ಬಂದಿದೆಯೋ,
ಪ್ರಪಂಚ ಅಲ್ಲ. ಯಾವುದರಿಂದ ಎಲ್ಲವೂ ಬಂದಿದೆಯೋ, ಕಾಲ ಬಂದಿದೆ, ದೇಶ ಬಂದಿದೆ, ಕಾರ್ಯಕಾರಣ ಸಂಬಂಧ ಅನ್ನೋ ನಿಯಮ ಬಂದಿದೆ, ಎಲ್ಲವೂ ಬ್ರಹ್ಮನ ಡೆಫಿನೇಷನ್ನೇ ಬಾದರಾಯಣ ಸೂತ್ರಗಳಲ್ಲಿ ಅಥವಾ ಬ್ರಹ್ಮಸೂತ್ರಗಳಲ್ಲಿ, ಭಾಗವತದಲ್ಲೂ ಕೂಡ ಬ್ರಹ್ಮನ ಡೆಫಿನೇಷನ್ನೇ ಜನ್ಮಾದ್ಯಸ್ಯ ಯತಃ. ಯಾವುದು ಎಲ್ಲಕ್ಕೂ ಜನ್ಮ ಕೊಟ್ಟಿದೆಯೋ, ಯಾವುದರಿಂದ ಎಲ್ಲವೂ ಬಂದಿದೆಯೋ ಅದನ್ನೇ ತೈತ್ರೇಯ ಉಪನಿಷತ್ತು ಹೇಳಿದ್ದು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ಇತಿ ತತ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ಯಾವುದರಿಂದ ಎಲ್ಲವೂ ಬಂದಿದೆಯೋ, ಯಾವುದರಲ್ಲಿ ಎಲ್ಲವೂ ನೆಲೆ ನಿಂತಿದೆಯೋ, ಯಾವುದಕ್ಕೆ ಕೊನೆಗೆಲ್ಲವೂ ಹೋಗುತ್ತದೆಯೋ ಅದೇ ಬ್ರಹ್ಮ. ಬಂಗಾರದ ಒಡವೆ ಬಂದಿರೋದು ಬಂಗಾರದಿಂದ, ಈಗ ನೆಲೆ ನಿಂತಿರೋದು ಬಂಗಾರದಲ್ಲೇ. ಒಡವೆಯ ಸ್ಥಿತಿ ಹೋದ ಮೇಲೆ ಕೊನೆಗೆ ಅದು ಹೋಗೋದು ಬಂಗಾರಕ್ಕೇನೆ. ಹಾಗೆ ಬ್ರಹ್ಮವನ್ನು ಪಡೆದುಕೊಂಡಾಗ ಜಗತ್ತೆಲ್ಲ ನಮ್ಮ ಕೈವಶವಾಯಿತು. ಆದರೆ ನೀನು ಸಂಸಾರದಲ್ಲಿ ತೊಡಗಿಸ್ಕೊಂಡ್ರೆ ಜಗತ್ತಿನ ಯಾವುದೋ ಒಂದು ದಿಕ್ಕು, ಯಾವುದೋ ಒಂದು ಕ್ಷೇತ್ರ, ನೀನು ಮಹಾವಿಜ್ಞಾನಿಯಾಗಬಹುದು, ಆದರೆ ನೀನು ನೃತ್ಯಪಟು ಆಗಲಿಲ್ಲ. ಮಹಾನ್ ನೃತ್ಯಪಟು ಆಗಬಹುದು, ನೀನು ಅದ್ಭುತವಾದಂಥ ಕ್ರಿಕೆಟರ್ ಆಗಲಿಲ್ಲ. ಇವೆರಡೂ ಆಗಬಹುದು, ಪ್ರಧಾನಮಂತ್ರಿ ಆಗಲಿಲ್ಲ. ಇವೆಲ್ಲವೂ ಆಗಬಹುದು, ಇನ್ಯಾವುದೋ ಒಂದು ದೊಡ್ಡದಾದಂಥ ಸೌಭಾಗ್ಯದಿಂದ ವಂಚಿತ. ಒಂದೊಂದನ್ನೇ ಪಡ್ಕೊಳ್ತಾ ಹೋದರೆ ಎಲ್ಲವೂ ಸಿಗೋದೂ ಇಲ್ಲ. ಸಿಗಬೇಕು ಅಂದ್ರೆ 100 ಜನ್ಮ ಹೋಗಬೇಕು. ಅದಕ್ಕೋಸ್ಕರ ಶಂಕರಾಚಾರ್ಯ ಹೇಳ್ತಾರೆ, ಯದಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃನ್ಮಯಂ ವಿಜ್ಞಾನಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ. ಸತ್ಯ ಅಂದರೆ ಬಂಗಾರದ ಪಾತ್ರೆಯಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ಪದಾರ್ಥ ಯಾವುದು ಅಂದರೆ ಅದು ಜೇಡಿ ಮಣ್ಣಿದ್ದ ಹಾಗೆ. ಜೇಡಿ ಮಣ್ಣು ನಮ್ಮದಾದರೆ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಂಥ ಮಡಿಕೆ ಕುಡಿಕೆ ಎಲ್ಲವನ್ನೂ ನಾವು ಅದರಿಂದ ಮಾಡ್ಕೊಂಡ್ಬಿಡ್ಬಹುದು. ಜೇಡಿ ಮಣ್ಣು ನಮ್ಮದಾಗ್ಬಿಟ್ರೆ. ವಿವೇಕಾನಂದರು ಬಹಳ ಅದ್ಭುತವಾಗಿ ಹೇಳ್ತಾರೆ ಇದನ್ನು. ಒಳಗಡೆ ಇರತಕ್ಕಂಥ ಆತ್ಮವನ್ನು ಇನ್ಫಿನಿಟ್ ಅಂತ, ನಾನು ಹೇಗೆ ಅನಂತ ಅಂತ ಕರೆದೆ, ಅವರು ಕೂಡ ಇನ್ಫಿನಿಟ್ ಅಂತಲೇ ಕರೀತಾರೆ. ದಿ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಅಂತ ಕರೀತಾರೆ. ಇಫ್ ದಿ ಇನ್ಫಿನಿಟ್ ಪವರ್ ಆಫ್ ದಿ ಸ್ಪಿರಿಟ್ ಈಸ್ ಬ್ರಾಟ್ ಟು ಬೇರ್ ಅಪಾನ್ ಮ್ಯಾಟರ್, you will get material development. If the infinite power of the spirit is brought to bear on matter, you will get material development. If the infinite power of the spirit is made to act upon thought, you will have intellectual development. If the infinite power of the spirit is made to act upon itself, you will become a god. ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ ಚಕ್ಷು ಅಮೃತತ್ವಮಿಚ್ಛನ್. ಹೀಗಾಗಿ ಹೊರಗಡೆ ಇರತಕ್ಕಂಥ ಪ್ರಪಂಚದ ಥಳುಕಿಗೆ ಮಂದ ಬುದ್ಧಿಯವನು, ಅದೇ ನೀನಂದ ಹಾಗೆ ಪರಮಾತ್ಮ ನಮ್ಮ ಇಂದ್ರಿಯಗಳನ್ನು ಹೊರಗಡೆಗೇ ಇಟ್ಬಿಟ್ಟಿದ್ದಾನೆ. ಆದ್ದರಿಂದ ಬಂಗಾರದ ಪಾತ್ರೆ ಕಡೆಗೆ ಹರಿತಾ ಇದೆ, ಒಳಗಡೆ ಇರೋ ಸತ್ಯದ ಕಡೆಗೆ ಇದೆ. ಪರಾಂಚಿಖಾನಿ ಗತುಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ ಚಕ್ಷು ಅಮೃತತ್ವಮಿಚ್ಛನ್. ಹೀಗೆ ಅನಂತವನ್ನು ಪಡೆದುಕೊಂಡು ಆಮೇಲೆ ಬೇಕಿದ್ದರೆ ಅವನು ಮೆಟೀರಿಯಲ್ ಡೆವಲಪ್ಮೆಂಟ್ನಲ್ಲೂ ಅದ್ಭುತನಾಗಬಲ್ಲ, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ಲೂ ಅದ್ಭುತನಾಗಬಲ್ಲ, ದೇವನಾಗಿ ಎಲ್ಲವನ್ನೂ ಪಡ್ಕೊಂಡ ಸಂತೃಪ್ತಿಯೂ ಕೂಡ ಅವನಾಗಬಲ್ಲದು. ಇದಕ್ಕಾಗಿ ಸನ್ಯಾಸವನ್ನು ಎಂಫಸೈಸ್ ಮಾಡಲಾಗಿದೆ ನಮ್ಮ ಸಂಸ್ಕೃತಿಯಲ್ಲಿ. ಅದೇ ಕೌಪೀನವಂತಂ ಕೌಪೀನವಂತಹ ಕಲು ಭಾಗ್ಯವಂತಹ. ಸ್ವಾಮೀಜಿ, ಇದು ಸ್ವಾಮಿ ವಿವೇಕಾನಂದರ ಲೈಫಲ್ಲಿ ಹೇಗೆ ರಿಫ್ಲೆಕ್ಟ್ ಆಗಿದೆ, ಶ್ರೀರಾಮಕೃಷ್ಣರ ಲೈಫಲ್ಲಿ ಹೇಗೆ ರಿಫ್ಲೆಕ್ಟ್ ಆಗಿದೆ? ರಾಮಕೃಷ್ಣರು ಮನಸ್ಸು ಮಾಡಿದರೆ, ಅವ್ರಿಗಿಂತ ಮೊದಲು ವಿವೇಕಾನಂದರು ತಗೊಳ್ಳೋಣ. ವಿವೇಕಾನಂದರು ಮನಸ್ಸು ಮಾಡಿದ್ದಿದ್ರೆ, ರಾಮಕೃಷ್ಣರ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಈ ಪ್ರಪಂಚಕ್ಕೆ ಅವ್ರನ್ನ ತಡ್ಕೊಳ್ಳೋಕ್ಕಾಗಲ್ಲ. ನರೇಂದ್ರನಾಗಿ ಬಂದ್ರಲ್ಲ, ಸಪ್ತಋಷಿ ಮಂಡಲದಿಂದ ನರೇಂದ್ರನಾಗಿ ಬಂದ್ರಲ್ಲ, ಆವಾಗ ನರೇಂದ್ರನಾಗಿ ಬಂದು ರಾಮಕೃಷ್ಣ ಭೇಟಿ ಮಾಡಿದಾಗ ರಾಮಕೃಷ್ಣ ಕೇಳಿದರು, ನರೇ ನೀನು ಯಾವಾಗಲಾದರೂ ಬಿದ್ದಿದ್ಯಾ? ಹೌದು ಬಿದ್ದೆ, ಸಣ್ಣ ವಯಸ್ಸಲ್ಲಿ ಬಿದ್ದಿದ್ದೆ ಅಂತ ಹೇಳ್ಬಿಟ್ಟು ನರೇಂದ್ರ ಹೇಳ್ತಾನೆ. ಕೊನೆಯವರೆಗೂ ವಿವೇಕಾನಂದರಿಗೆ ಬಲ ಹುಬ್ಬಿನ ಮೇಲೆ ಸಣ್ಣದೊಂದು ಕಚ್ಚಿದೆ, ಅಬ್ಸರ್ವ್ ಮಾಡಿರ್ಬೋದು. ಅವರ ಪೇಟ ಇಲ್ಲದ ಫೋಟೋದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಣ್ಣದೊಂದು ಕಚ್ಚು ಬರುತ್ತೆ. ಪೇಟ ಕಟ್ಟುವಾಗ ಅದನ್ನು ಮುಚ್ಚಿಬಿಡ್ತಿದ್ರು ಅವರು. ಪೇಟ ಕಟ್ಟದೇ ಇರೋ ಸಂದರ್ಭದಲ್ಲಿ ಸಣ್ಣದೊಂದು ಕಚ್ಚಿದೆ. ಹೌದು ಬಿದ್ದಿದ್ದೆ ನರೇಂದ್ರ ಅಂದಾಗ ಅಲ್ಲಿ ಕುಳಿತಿದ್ದಂಥ ಎಲ್ಲರಿಗೂ ರಾಮಕೃಷ್ಣ ಹೇಳ್ತಾರೆ, ನರೇಂದ್ರ ಹುಡುಗನಾಗಿದ್ದಾಗ ಬಿದ್ದ, ಬಹಳಷ್ಟು ರಕ್ತ ಸುರಿದು ಹೋಯಿತು, ತನ್ಮೂಲಕ ಅವನು ತಂದಿದ್ದ ಬಹಳಷ್ಟು ಶಕ್ತಿಯೂ ಸೋರು ಹೋಗಿಬಿಡ್ತು. ಅದು ಬಹಳ ಒಳ್ಳೆಯದೇ ಆಯಿತು. ಯಾಕೆಂದರೆ ಆ ಶಕ್ತಿಯೆಲ್ಲ ಅವನಲ್ಲಿ ಉಳಿದಿದ್ದರೆ ಈ ಪ್ರಪಂಚಕ್ಕೆ ಅವನು ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಈಗ ಏನು ಶಕ್ತಿ ಉಳಿದಿದೆಯೋ ಇಷ್ಟರಿಂದಲೇ ಜಗನ್ಮಾತೆ ಕೆಲಸ ಆಗಿಬಿಡುತ್ತೆ. ಇಲ್ಲಿ ನಾನು ಹೇಳೋದು ಇಷ್ಟೇ, ಬ್ರಹ್ಮಜ್ಞಾನಿ ಆಗುವುದು ಅಂದರೆ ಸಪ್ತಋಷಿ ಮಂಡಲದಲ್ಲಿ ಒಬ್ಬ ಋಷಿ ಆಗುವುದು. ಬ್ರಹ್ಮಜ್ಞಾನಿ ಆಗಿಬಿಟ್ರೆ ಸಪ್ತಋಷಿ ಮಂಡಲದಲ್ಲಿ ಋಷಿ ಆಗಬಹುದು, ಸ್ವಲ್ಪ ಹೆಚ್ಚು ಕಡಿಮೆ ಆ ಸ್ಥಾನಮಾನ ಸಿಕ್ಕಿದಂಗೆ. ಆ ಬ್ರಹ್ಮಜ್ಞಾನಿಯ
ಸಪ್ತಋಷಿ ಮಂಡಲದ ಆ ಋಷಿಯ ಪೂರ್ಣ ಶಕ್ತಿಯನ್ನೇನೂ ತರಲಿಲ್ಲ. ಅವರ ಅಂಶ ರಾಮಕೃಷ್ಣ ಸ್ಪಷ್ಟವಾಗಿ ಹೇಳ್ತಾರೆ, ಆ ಋಷಿಯ ಒಂದು ಅಂಶ ನರೇಂದ್ರನಾಗಿ ಬಂತು. ಆ ಋಷಿಯ ಅಂಶ ಬಂದಿದ್ದೇ ಆ ಋಷಿಯ ಒಂದು ಅಂಶ ಬಂದ ಮೇಲಾದರೂ ಆ ಶಕ್ತಿ ಪೂರ್ತಿ ಉಳೀತಾ? ಅದರಲ್ಲಿ ಬಹುಭಾಗ ಹೊರಟೋಯ್ತು, ಏನೋ ಒಂದು ಸ್ವಲ್ಪ ಉಳೀತು. ಬ್ರಹ್ಮಜ್ಞಾನಿಯ ಅಂಶದಲ್ಲಿ ಅಂಶ ಅಷ್ಟೇ ಶಕ್ತಿ ನರೇಂದ್ರ ತಂದಿದ್ದು, ವಿವೇಕಾನಂದರು ಉಪಯೋಗ ಮಾಡಿಕೊಂಡಿದ್ದು. ಒಂದು ವೇಳೆ ಆ ಶಕ್ತಿ ಪೂರ್ತಿ ಉಳಿದಿದ್ದರೆ, ಬ್ರಹ್ಮಜ್ಞಾನಿಯ ಶಕ್ತಿಯ ಒಂದು ಅಂಶವೇನಾದರೂ ನರೇಂದ್ರನಲ್ಲಿ ಪೂರ್ತಿ ಉಳಿದಿದ್ದರೆ ಈ ಪ್ರಪಂಚಕ್ಕೆ ಅವನನ್ನು ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಹಾಗಾದರೆ ಈ ಪ್ರಪಂಚ ಅನ್ನುವಂಥದ್ದು ಎಷ್ಟು ಕ್ಷುಲ್ಲಕ ವಸ್ತು. ಬ್ರಹ್ಮಜ್ಞಾನಿಯ ಶಕ್ತಿಗೆ ಹೋಲಿಸಿದರೆ ಈ ಪ್ರಪಂಚ ಎಷ್ಟು ಕ್ಷುಲ್ಲಕ. ಈ ಪ್ರಪಂಚದಲ್ಲಿ ಒಂದು ಪುಟ್ಟ ಅಧಿಕಾರಿಯಾದ್ರೇ ನಮ್ಮ ತಲೆ ತಿರುಗುತ್ತೆ. ಒಂದು ಪುಟ್ಟ ಪ್ರಾಂತ್ಯಕ್ಕೆ ನಾವೇನಾದರೂ ಒಂದು ಅಧಿಕಾರ ಬಂದುಬಿಟ್ರೆ ತಲೆ ತಿರುಗುತ್ತೆ. ಆದರೆ ಬ್ರಹ್ಮಜ್ಞಾನಿಯ ಶಕ್ತಿ ಎಷ್ಟು? ಇಂಥ ಮಹಾಶಕ್ತಿ ಬೇಕು ಅಂದರೆ ಸ್ವಲ್ಪ ಆಯಿತಾ? ಆದ್ದರಿಂದ ವಿವೇಕಾನಂದರು ಅಷ್ಟು ಶಕ್ತಿವಂತರೇ ಆಗಿದ್ದರು. ವಿವೇಕಾನಂದರು ಮನಸ್ಸು ಮಾಡಿದರೆ, ಶ್ರೀರಾಮಕೃಷ್ಣ ಮನಸ್ಸು ಮಾಡಿದರೆ ಇಡೀ ಭೂಮಂಡಲವನ್ನು ನೋಡ್ತಾ ನೋಡ್ತಾ ಯಾವ ಮಟ್ಟಕ್ಕೂ ಏರಿಸಬಲ್ಲವರಾಗಿದ್ದರು. ಆದರೆ ಒಂದು ನಿಯಮ ಇದೆ, ಜಗತ್ತಿನಲ್ಲಿ ಒಂದು ನಿಯಮ ಇದೆ. ಈ ನಿಯಮವನ್ನು ನಾವು ಋತಂ ಅಂತ ಕರಿತೀವಿ. ಈ ಋತಂ ಬಗ್ಗೆ ವೇದಗಳಲ್ಲಿ ಕೂಡ ಪ್ರಸ್ತಾಪ ಬರುತ್ತೆ. ಋತಗಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಲಂ ಅಂತ ಪ್ರಸ್ತಾಪ. ಋತಂಚ ಸ್ವಾಧ್ಯಾಯ ಪ್ರವಚನೇಚ. ಋತಂ ಅಂತ ಬಂದರೆ ಸಾಕು, ತಕ್ಷಣವೇ ಸತ್ಯ ಬರುತ್ತೆ. ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ. ಸತ್ಯವನ್ನು ನಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂದರೆ ಯಾವ ಡಿಸಿಪ್ಲಿನ್ ನಾವು ಅನುಸರಿಸಬೇಕು, ಅದು ಋತ. ಈ ಜಗತ್ತನ್ನು ಒಂದು ದೊಡ್ಡ ಕಾನ್ಸ್ಟಿಟ್ಯೂಷನ್ ಆಳ್ತಾ ಇದೆ. ಈ ಸೃಷ್ಟಿಯನ್ನು ಒಂದು ಕಾನ್ಸ್ಟಿಟ್ಯೂಷನ್ ಆಳ್ತಾ ಇದೆ. ಅದನ್ನೇ ನಾವು ಋತಮ್ ಅಂತ ಕರೆಯೋದು. ನನಗನ್ಸುತ್ತೆ ಆ ಋತಮ್ಮೇ ಇಂಗ್ಲೀಷಿನ ರಿದಮ್. ಸಂಸ್ಕೃತದ ಋತಮ್, ಇಂಗ್ಲೀಷಿನ ರಿದಮ್. ಆ ಒಂದು ರಿದಮ್ ಈ ಜಗತ್ತನ್ನು ಆಳ್ತಾ ಇದೆ. ಆ ರಿದಮ್ ಪ್ರಕಾರ ನೀವು ಜಗತ್ತಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂದರೆ, ಜಗತ್ತಿಗೆ ಏನು ಬೇಕೋ ಆ ವಸ್ತುಗಳನ್ನು ಕೊಡೋ ಹಾಗಿಲ್ಲ. ನೀವೇ ತಯಾರು ಮಾಡಿ ಒಮ್ಮೆಲೆ ಮುಟ್ಟುಬಿಟ್ಟು ಆ ಸ್ಥಿತಿಗೆ ಒಬ್ಬ ಮನುಷ್ಯನನ್ನು ಏರಿಸಿ ಕೆಲವರಿಗೆ ಮಾತ್ರ. ಆದರೆ ಕಾಶಿಯಲ್ಲಿ ಈ ವಿಷಯಕ್ಕೆ ಒಂದು ಎಕ್ಸೆಪ್ಷನ್. ಕಾಶಿಗೆ ಹೋಗಿ ತೀರ್ಕೊಂಡ್ಬಿಟ್ರೆ ಸಾಕು, ಆ ಶಿವಪರಮಾತ್ಮ ಅವನ ಅಪಾರ ಕರುಣೆಯಿಂದ ನಿಮಗೆ ಬ್ರಹ್ಮಜ್ಞಾನ ಕೊಟ್ಟೇ ಬಿಡ್ತಾನೆ, ಮುಕ್ತಿ ಕೊಟ್ಟೇ ಬಿಡ್ತಾನೆ, ಮೋಕ್ಷ ಕೊಟ್ಟೇ ಬಿಡ್ತಾನೆ. ಅದು ಬೇರೆಯೇ ವಿಷಯ. ಅವನ ವಿಷಯ ಬಂದರೆ ಅದು ಬೇರೆಯೇ. ಅವನು ಯಾವ ನಿಯಮ, ಜಗನ್ಮಾತೆಯ ಅವನ ಹೆಂಡತಿ ಅಂತಂದಾಗ ಈ ನಿಯಮಗಳೆಲ್ಲ ಅವಳೇ ಮಾಡಿದ್ದು. ಅವನು ಯಾವ ನಿಯಮಗಳಿಗೂ ಏನು ಬದ್ಧನಲ್ಲ, ಎಲ್ಲವನ್ನು ಮೀರಿದವನು. ಒಂದು ನಿಯಮ ಏನಿದೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವುದೇ ಮಹಾತ್ಮ ಜಗತ್ತಿಗೆ ಬಂದರೆ ನಾವು ಮಾಡಬಹುದಾದ ದೊಡ್ಡ ಉಪಕಾರ ಏನು ಜಗತ್ತಿಗೆ ಅಂದರೆ, ವಿ ಕ್ಯಾನ್ ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಎವ್ರಿ ಒನ್ ಅಚೀವ್ಮೆಂಟ್ ಹಂಗ್ರಿ, ಲಿಬರೇಷನ್ ಹಂಗ್ರಿ, ಗ್ರೋತ್ ಹಂಗ್ರಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾನು ಮುಕ್ತನಾಗಬೇಕು, ಬಹಳ ಬೆಳಿಬೇಕು ಅನ್ನೋ ಹುಚ್ಚು ಅವನಲ್ಲಿ ಜಾಗೃತಿ ಮಾಡಬೇಕು. ಆದರೆ ನೀವೇ ಅವನಿಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಕೊಡಬಾರದು, ಗಳಿಸ್ಬೇಕು. ಯಾವ ಮನುಷ್ಯನಿಗೂ ಉದ್ಧಾರಕ್ಕೆ ಬೇಕಾದ ಬೀಜಗಳನ್ನು ಕೊಡಬೇಕೇ ಹೊರತು ಹಣ್ಣುಗಳನ್ನೇ ತಯಾರು ಮಾಡಿ ಕೊಡಬಾರ್ದು. ಬೀಜಗಳನ್ನು ಬಿತ್ತಿ ಗಿಡ ಮಾಡಿಕೊಂಡು ಆ ಹಣ್ಣು ತಿಂದು ಅನುಭವಿಸಿದಾಗ ಹಣ್ಣು ತಿಂದಿದ್ದಕ್ಕೆ ಎಷ್ಟು ಖುಷಿಯಾಗುತ್ತೋ, ಬೀಜವಾಗಿದ್ದನ್ನು ನಾನು ಬೆಳೆಸಿ ಹಣ್ಣು ತಿಂದು ಅದ್ಭುತವಾಗಿ ಈ ಮಟ್ಟಕ್ಕೆ ಬಂದ ಖುಷಿ ಇದೆಯಲ್ಲ, ಅದು ಹಣ್ಣು ತಿಂದ ಖುಷಿಯ 100 ಪಟ್ಟು ದೊಡ್ಡದು. ಒಂದು ಸಲ ಒಬ್ಬ ಬ್ರಹ್ಮಚಾರಿಗಳು ಬ್ರಹ್ಮಾನಂದರ ಹತ್ರ ಹುಸಿ ಮುನುಸಿನಿಂದ ಮಾತಾಡ್ತಾರೆ. ಬ್ರಹ್ಮಾನಂದರು ಭಾಳ ಸಿಟ್ಟು ಮಾಡ್ಕೊಳ್ತಾ ಇದ್ರು ಬ್ರಹ್ಮಚಾರಿಗಳಿಗೆ. ಭಾಳಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ಒಂದು ಬ್ರಹ್ಮಚಾರಿ ಒಂದು ಸಲ ಕಣ್ಣೀರು ಹಾಕ್ಕೊಂಡು ಹೇಳ್ತಾನೆ, ಮಹಾರಾಜ್, ನಿಮ್ಮ ಗುರುಗಳು ನಿಮಗೆ ಜ್ಞಾನ ಕೊಡಬೇಕಾದ್ರೆ ತಲೆ ನೇವರಿಸಿ, ಗಲ್ಲ ನೇವರಿಸಿ, ಹಣೆ ಸವರಿ, ಮುದ್ದು ಮಾಡ್ತಾ, ಬೆನ್ನು ನೇವರಿಸಿ, ಪ್ರೀತಿ ಮಾಡಿ ನಿಮಗೆ ಎಷ್ಟೋ ಜ್ಞಾನ ಕೊಟ್ಟರು. ಆದರೆ ನಮ್ಮ ಸರದಿ ಬಂದಾಗ ನಮ್ಮ ಗುರುಗಳು ಬರೀ ಬೈದಿದ್ದೇ ಆಯಿತು ಅಂತ ಬ್ರಹ್ಮಾನಂದರಿಗೆ ಒಬ್ಬ ಬ್ರಹ್ಮಚಾರಿ ಹೇಳ್ತಾನೆ. ಬ್ರಹ್ಮಾನಂದ ಪಾಪ ಮನಸ್ಸು ಕರಗಿ ಹೋಯಿತು. ಆವಾಗ ಹೇಳ್ತಾನೆ, ಮಗು, ಹಾಗೆ ಮಾಡೋದು ನನಗೂ ಕಷ್ಟ ಏನಲ್ಲ, ಆದರೆ ನೆನ್ಪಿಟ್ಕೋ, ನಾವು ಅದೆಲ್ಲ ದಾಟಿ ಬಂದುಬಿಟ್ಟಿದ್ದೀವಿ. ಅದೆಲ್ಲ ದಾಟಿ ಬಂದಿದ್ದಕ್ಕೆ ನಮ್ಮ ಗುರುಗಳು ನಮಗೆ ಈ ಸ್ಥಿತಿಯಲ್ಲಿ ತಂದರು. ನಿನಗೂ ಕೂಡ ನಾನು ಹಾಗೆ ಮಾಡಬಹುದು. ಆದರೆ ನೀನೇ ಸ್ವಂತ ಪರಿಶ್ರಮದಿಂದ ನೀನು ಏನು ಬೇಕೋ ಅದನ್ನು ಪಡ್ಕೊಳ್ತೀಯಲ್ಲ, ಆ ಆನಂದವೇ ಬೇರೆ. ನಿನ್ನನ್ನು ಆ ಆನಂದದಿಂದ ವಂಚಿತರನ್ನಾಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ಯಾವ ಸ್ಥಿತಿಯಲ್ಲೂ ನಿನ್ನ ಜೊತೆ ನಾನಿದ್ದೇನೆ ಬೆಂಗಾವಲಾಗಿ. ನೀನು ಬೀಳದಂತೆ ನೋಡ್ಕೊಳ್ತೇನೆ, ನೀನು ಎಂದೂ ಪತಿತನಾಗದಂತೆ. ಹೇಗೆ ಗುರುವಾದವನು ಈಜು ಕಲಿಸುವಾಗ ಶಿಷ್ಯನಿಗೆ ನೀರಿಗೆ ದೂಡ್ತಾನೆ, ಅವನು ಮುಳುಗೋ ಸಮಯದಲ್ಲಿ ಅವನು ಹೋಗಿ ಸಹಾಯ ಮಾಡ್ತಾನೆ, ಎತ್ತಾನೆ. ಆದರೆ ಮುಳುಗೋವರೆಗೂ ಅವನ ಸಹಾಯಕ್ಕೆ ಹೋಗಲ್ಲ. ಸಹಾಯಕ್ಕೆ ಹೋಗಿಬಿಟ್ರೆ ಅವನು ಈಜು ಕಲಿಯೋದೇ ಇಲ್ಲ.
ಹಾಗೆ ಮಹಾಗುರುವಾದವನು ಈಜು ಕಲಿಸುವಂಥ ಸಂದರ್ಭದಲ್ಲಿ, ಶಿಷ್ಯನನ್ನು ಉದ್ಧಾರ ಮಾಡೋ ಸಂದರ್ಭದಲ್ಲಿ, ಪತಿತನಾಗುವ ಸಂದರ್ಭದಲ್ಲಿ ಬಂದು ಸಹಾಯ ಮಾಡ್ತಾನೆ ಹೊರತು ಬೇರೆ ಸಂದರ್ಭದಲ್ಲಿ ಸಹಾಯ ಮಾಡುವ ಹಾಗಿಲ್ಲ. ಹೀಗಾಗಿ ವಿವೇಕಾನಂದರು, ರಾಮಕೃಷ್ಣರು ಇವರೆಲ್ಲ ಮನಸ್ಸು ಮಾಡಿದರೆ ಒಂದು ನಿಮಿಷಕ್ಕೆ ಈ ಜಗತ್ತನ್ನು ಉದ್ಧಾರ ಮಾಡಿಬಿಡಬಲ್ಲರು, ಅದ್ಭುತವಾಗಿ ಮಾಡಿಬಿಡಬಲ್ಲರು, ಒಂದೇ ಕ್ಷಣಕ್ಕೆ ಮಾಡಿ. ಬುದ್ಧ ಸ್ವಲ್ಪ ಮಟ್ಟಿಗೆ ಪಾಪ ಅದು ತಪ್ಪು ಮಾಡ್ದ. ಅವನ ಅಪಾರವಾದ ಹೃದಯವಂತಿಕೆ, ಶಿವನನ್ನು ಬಿಟ್ಟರೆ ನನಗನ್ಸಿದ ಮಟ್ಟಿಗೆ ಈ ಹೃದಯವಂತಿಕೆಗೆ ಬುದ್ಧನೇ ಎರಡನೇ ಜಾಗ. ಅವನ ಅಪಾರ ಹೃದಯವಂತಿಕೆ. ಯಾಕೆ ಒದ್ದಾಡಬೇಕು ಜನ, ಒಂದೇ ಸಲಕ್ಕೆ ಬಂದುಬಿಡಲಿ. ಸನ್ಯಾಸ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ನೇರವಾದ ಮಾರ್ಗ, ಆದರೆ ಅದು ಬೆಟ್ಟ ಹತ್ತುವಂಥ ಮಾರ್ಗ. ಎಲ್ಲರಿಗೂ ಬೆಟ್ಟ ಹತ್ತೋದಕ್ಕಾಗಲ್ಲ. ಇದು ಹೇಗಿದೆ ಅಂದರೆ, ಇಲ್ಲ 1 ಕಿಲೋಮೀಟ್ರ್ ಬೆಟ್ಟ ಹತ್ತುತ್ತೀಯೋ, ಇಲ್ಲ 300 ಕಿಲೋಮೀಟ್ರ್ ನಡಿತೀಯೋ, ಎರಡು ಮಾರ್ಗ ಇದೆ. 300 ಕಿಲೋಮೀಟ್ರ್ ಭೂಮಿ ಮೇಲೆ ನಡ್ಕೊಂಡು ಹೋಗ್ಬೋದು, ಇಲ್ಲ 3 ಕಿಲೋಮೀಟ್ರು ನೀನು ಬೆಟ್ಟ ಹತ್ತಬಹುದು, ಏರು ಮಾರ್ಗ. ಎಷ್ಟೋ ಜನ 3 ಕಿಲೋಮೀಟ್ರ್ ಬೇಗ ಹತ್ತು ಬಿಡ್ಬೋದು ಅಂತ ಹೋಗಿ ಜಾರಿ ಬಿದ್ದು ಜಾರಿ ಬಿದ್ದು ಜಾರಿ ಬಿದ್ದು ಆ ಬೀಳೋದ್ರಲ್ಲಿ ಈ 300 ಕಿಲೋಮೀಟ್ರ್ ಎಷ್ಟೋ ಜನ ದಾರಿ ಮುಟ್ಟಿಬಿಟ್ಟಿರ್ತಾರೆ. ಬುದ್ಧ ಈ ರೀತಿ ಮಾಡ್ದ. ಆದರೆ ಎಷ್ಟೋ ಜನರಿಗೆ ತಡ್ಕೊಳ್ಳೋಕ್ಕಾಗದೆ ಭಾಳಷ್ಟು ಜನ ಸನ್ಯಾಸದಿಂದ ಪತಿತರಾಗಿ ಈ ದೇಶದ ವಾತಾವರಣ ಸಂಪೂರ್ಣವಾಗಿ ಹಾಳಾಗಿ ಶಂಕರಾಚಾರ್ಯರು ಬಂದು ಅದನ್ನು ಶುದ್ಧಗೊಳಿಸಬೇಕಾಯಿತು. ವಿವೇಕಾನಂದರು ತಮ್ಮ ಹಲವಾರು ಲೆಕ್ಚರ್ಸ್ಗಳಿದನ್ನೆಲ್ಲ ಹೇಳಿದ್ದೀವಿ. ಬುದ್ಧ ಆ ರೀತಿ ಪ್ರಯತ್ನ ಮಾಡಿದ. ಆದರೆ ಸನಾತನ ಧರ್ಮ ಹೇಳುತ್ತೆ ಬೇಡ, ಹಾಗೆ ಆತ್ರ ಪಡುವಂತಹದ್ದೆಲ್ಲ, ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತ ಹೇಳಿ ಆ ಕಾರಣದಿಂದಲೇ ಸನ್ಯಾಸಕ್ಕೆ ತಯಾರಿ ಮಾಡ್ಕೋಬೇಕು, ಅದಕ್ಕೆ ಒಂದು ಟ್ರೈನಿಂಗ್ ಆಗಬೇಕು ಅನ್ನೋ ಕಾರಣದಿಂದಲೇ ವಾನಪ್ರಸ್ಥಾಶ್ರಮ ಹುಟ್ಕೊಂಡಿದ್ದು. ನಿಜ ಹೇಳಬೇಕು ಅಂದರೆ ಬ್ರಾಹ್ಮಣ್ಯ ಅನ್ನುವಂಥದ್ದು ಸನ್ಯಾಸಕ್ಕೆ ಪ್ರಿಲ್ಯೂಡ್, ಸನ್ಯಾಸಕ್ಕೆ ಒಂದು ತಯಾರಿ, ಸನ್ಯಾಸಕ್ಕೆ ಒಂದು ಟ್ರೈನಿಂಗ್. ಸನ್ಯಾಸಿಗೆ ಬೇಕಾಗಿರ್ತಕ್ಕಂಥ ಪ್ರಧಾನ ಲಕ್ಷಣವೇ ಮನೋನಿಗ್ರಹ ಮತ್ತು ಇಂದ್ರಿಯ ನಿಗ್ರಹ. ಆದ್ದರಿಂದಲೇ ಬ್ರಾಹ್ಮಣನಿಗೆ ಇನ್ನಿಲ್ಲದ ರೀತಿಯಲ್ಲಿ ಕಟ್ಟುಪಾಡುಗಳು, ಇನ್ನಿಲ್ಲದ ರೀತಿಯಲ್ಲಿ ಡಿಸಿಪ್ಲಿನ್ಗಳು, ಇನ್ನಿಲ್ಲದ ರೀತಿಯಲ್ಲಿ ಅವನಿಗೆ ಆಚಾರ ವಿಚಾರಗಳಲ್ಲಿ ಹೇಗಂದ್ರೆ 100 ರೀತಿಯ ಕಟ್ಟುಪಾಡುಗಳು, 100 ನಿಬಂಧನೆಗಳು. ಯಾಕೆ? ಮನೋನಿಗ್ರಹ ಮತ್ತು ಇಂದ್ರಿಯ ನಿಗ್ರಹಕ್ಕೆ ಅವೆಲ್ಲ ಬೇಕು. ಮುಂದೆ ಸನ್ಯಾಸಿಯಾಗುವುದಕ್ಕೆ ಬೇಕಾದ ತರಬೇತಿ ಅದು. ಸನ್ಯಾಸಿಯಾಗಬೇಕಾದ ಎಷ್ಟೊಂದು ನಿಬಂಧನೆಗಳಿದೆಯೋ ಮಾರಾಯ, ಈ ನಿಬಂಧನೆಗಳೇ ನಿನಗಾಗಲಿಲ್ಲ, ಆ ನಿಬಂಧನೆಗಳನ್ನು ನೀನೇನು ತಡ್ಕೊಳ್ತೀಯ ಅಂಥೇಳಿ ಬ್ರಾಹ್ಮಣನಿಗೆ 108 ರೀತಿ ನಿಬಂಧನೆಗಳು ಹಾಕಲಾಗಿದೆ. ಹೀಗಾಗಿ ಈ ಹಂತದಲ್ಲಿ ಸನ್ಯಾಸವನ್ನು ಕೊಡಲೇಬೇಕು. ಬೇಕಿದೆಯೋ ಬೇಡವಾಗಿದೆಯೋ, ನಂಬುತ್ತೀರೋ ಬಿಡ್ತೀರೋ, ಒಪ್ತೀರೋ ಬಿಡ್ತೀರೋ, ಈ ಪ್ರಪಂಚದಲ್ಲಿ ಪ್ರತಿ ಮನುಷ್ಯನು ಒಂದಲ್ಲ ಒಂದು ದಿನ ಸನ್ಯಾಸಿಯಾಗಬೇಕಾಗುತ್ತೆ. ಯಾವ ಯೋಚನೆಯೂ ಇಲ್ಲದೆ, ಯಾವ ಭೇದ ಭಾವವೂ ಇಲ್ಲದೆ ಉಪನಯನವನ್ನು ಮಾಡಬಹುದು. ಸ್ವಯಂ ವಿವೇಕಾನಂದರೇ ತಾವು ಬದುಕಿದ್ದಾಗ ಹಲವಾರು ಜನರು ಉಪನಯನ ಮಾಡಿದರು. ರಾಮಕೃಷ್ಣರು ಹುಟ್ಟಿ ಬಂದ ಮೇಲಂತೂ ಸತ್ಯಯುಗ ನಿರ್ಮಾಣವಾಗ್ತಾ ಇದೆ. ಅದಕ್ಕೆ ಮೊದಲನೇದು ಉಪನಯನ. ಇಲ್ಲಿ ಉಪನಯನ ಅಂದರೆ ಏನು ಅರ್ಥ? ಸಾಮಾನ್ಯವಾಗಿ ಯಜ್ಞೋಪವೀತ ಧಾರಣೆ ಆಗುತ್ತೆ, ಗಾಯತ್ರಿ ಮಂತ್ರ ಉಪದೇಶ ಆಗುತ್ತೆ. ಉಪನಯನ ಅಂದರೆ ಏನು ಅಂತ ಯೋಚನೆ ಮಾಡೋಣ. ನಯನ ಅಂದರೆ ಕಣ್ಣು, ಉಪನಯನ ಅಂದರೆ ಎರಡನೇ ಕಣ್ಣು. ಎರಡನೇ ಕಣ್ಣು ಅಂದರೆ ಏನು? ಇನ್ನು ಮುಂದೆ ಜಗತ್ತನ್ನು ನೀನು ನೋಡಬೇಕಾದ ದೃಷ್ಟಿಕೋನದಲ್ಲಿ ಬಹಳಷ್ಟು ಸುಧಾರಣೆ ಮಾಡ್ಕೋಬೇಕು. ಯಾವ ದೃಷ್ಟಿಕೋನ? ಪ್ರಧಾನವಾಗಿ ಆ ದೃಷ್ಟಿಕೋನವನ್ನು ಒಂದು ಪುಟ್ಟ ವಾಕ್ಯದಲ್ಲಿ ಹೇಳ್ತಾರೆ. ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದರೆ, ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ವಿದ್ಯೆ ಬೇಕು ಅಂತಂದವನು ಸುಖವನ್ನು ಆಶಿಸಬಾರದು. ಮಗು, ಇನ್ನು ಮುಂದೆ ನೀನು ವಿದ್ಯೆಗೆ ಹೊರಟವನು, ಸುಖವನ್ನು ಆಶಿಸಬಾರದು. ಸಾಮಾನ್ಯವಾಗಿ ಸುಖ ಅನ್ನುವಂಥದ್ದು ಅದು ಹೇಗೋ ನಿಗ್ರಹಕ್ಕೆ ವಿರುದ್ಧವಾದ್ದಾಗ್ಬಿಟ್ಟಿದೆ. ನಿಗ್ರಹದ ವಿರುದ್ಧವಾದ್ದೇ ಸುಖ. ಸುಖ ಬೇಕಾ? ನಿಗ್ರಹದಲ್ಲಿ ಕೆಳಗೆ ಬೀಳ್ತೀಯ. ನಿಗ್ರಹ ಬೇಕಾ? ಈ ಜನಸಾಮಾನ್ಯರು ಯಾವುದನ್ನು ಸುಖ ಅಂತಂತ ಇದ್ದಾರೆ ಅದಕ್ಕೆ ನೀನು ಕಾಮ ಹಾಕಬೇಕು. ವಿದ್ಯಾರ್ಥಿ ಫುಲ್ ಸ್ಟಾಪ್ ಇಡಬೇಡ, ಅದಕ್ಕೆ ನೀನು ಕಾಮ ಹಾಕಬೇಕು. ಯಾವುದನ್ನು ಸುಖ ಅಂತ ಕರೀಲಾಗ್ತಾ ಇದೆಯೋ ವಿದ್ಯಾರ್ಥಿ ಜೀವನದ ನಂತರ ಅದು ಸಂಪೂರ್ಣವಾಗಿ ಬಿಟ್ಟುಬಿಡುವಂತಲ್ಲ. ವಿದ್ಯಾರ್ಥಿ ಜೀವನದ ನಂತರ, ವಿದ್ಯಾರ್ಥಿ ಜೀವನದಲ್ಲಿ ಅದಕ್ಕೆ ಕಾಮ, ಫುಲ್ ಸ್ಟಾಪ್ ಏನು ಹಾಕಬೇಕಾಗಿಲ್ಲ. ಇದೇ ಉಪನಯನ. ದೃಷ್ಟಿಕೋನ ಅಂದರೆ ಏನು? ಯಾವಾಗ ಸಾಮಾನ್ಯವಾಗಿ ಯಾವುದು ಸುಖ ಅಂತ ಜಗತ್ತು ಓಡ್ತಾ ಇದೆಯೋ ಈಗೆಲ್ಲ ನನ್ನ ಗಮನ ಇರಬೇಕಾದ್ದು ಸಂಪೂರ್ಣವಾಗಿ ಜ್ಞಾನಾರ್ಜನೆ, ವಿದ್ಯಾ. ಕಣ್ಣು ಮುಂದೆ ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದರಿಂದ ನಾನು ಎಲ್ಲ ಇತಿಮಿತಿಗಳಿಂದ ಪಾರಾಗ್ತೇನೆ ಆ ಎಲ್ಲ ವಿದ್ಯೆ. ಅರ್ಥಾತ್ ಯಾವ ಒಂದನ್ನು ಪಡೆದುಕೊಂಡ್ರೆ ನಾನು ಎಲ್ಲವನ್ನು ಪಡೆದಂತೆ ಆಗುತ್ತೆ, ಇಡೀ ವಿಶ್ವವೇ ನನ್ನ ಕಡೆಗೆ ಆಶ್ಚರ್ಯಕರವಾಗಿ ನೋಡುತ್ತೆ, ಆ ವ್ಯಕ್ತಿಯಾಗಬೇಕು. ಭಾರತೀಯ ಸಂಪ್ರದಾಯದಲ್ಲಿ ವಿದ್ಯೆಗಿರ್ತಕ್ಕಂಥ ಗುರಿ ಅದೇನೆ, ಆಶ್ಚರ್ಯವತ್ ಮನುಷ್ಯನಾಗಬೇಕು ಅಂತ.
ಆಶ್ಚರ್ಯವತ್ ಮನುಷ್ಯನಾಗಬೇಕು ಅಂದರೆ ನನ್ನ ಒಂದು ಕ್ಷೇತ್ರದಲ್ಲಿ ನನ್ನನ್ನು ಮೀರಿಸಿದವರು ಯಾರೂ ಇರಬಾರ್ದು. ಆದರೆ ನೆನಪಿಟ್ಕೋ, ಯಾವಾಗ ಒಂದು ಕ್ಷೇತ್ರದಲ್ಲಿ ಅಥವಾ ವಿದ್ಯಾರ್ಥಿ ಜೀವನ ವಿವೇಕಾನಂದರು ಯುವಕರಿಗೆ ಯಾವ ಜೀವನದ ತತ್ವ ಬೋಧನೆ ಮಾಡಿದ್ದಾರೋ ಅದೇ ಭಾರತೀಯ ಸಾಂಪ್ರದಾಯಿಕ ವಿದ್ಯಾರ್ಥಿ ತತ್ವ. ಅಕಾಡೆಮಿಕ್ ಪ್ರಿನ್ಸಿಪಲ್ಸ್, ಅಕಾಡೆಮಿಕ್ ಫಿಲಾಸಫಿ ಅದೇನೆ. ವಿವೇಕಾನಂದ ಏನು ಹೇಳ್ತಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಟೇಕಪ್ ಒನ್ ಐಡಿಯಾ, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲೆಟ್ ಎವ್ರಿ ಸೆಲ್ ಇನ್ ಯುವರ್ ಬಾಡಿ, ಲೆಟ್ ಎವ್ರಿ ನರ್ವ್ ಇನ್ ಯುವರ್ ಬೀಯಿಂಗ್ ಸಿಂಪ್ಲಿ reverberate with that one idea. Let every cell be full of that one idea. Let every nerve simply reverberate with that one idea and leave another things alone. This is the secret of success. ವಿದ್ಯಾರ್ಥಿ ಹೀಗೆ ಬದುಕಬೇಕು. ಇದನ್ನು ಹೇಳುವಾಗ ವಾಚಸ್ಪತಿ ಮಿಶ್ರನ ಜೀವನದ ಘಟನೆ ನೆನಪು ಬರುತ್ತೆ. ವಾಚಸ್ಪತಿ ಮಿಶ್ರ ಅಂತ ಉತ್ತರ ಇಂಡಿಯಾದ ಒಬ್ಬ ಅದ್ಭುತವಾದ ಪಂಡಿತ. ಮದುವೆ ಆಗಿತ್ತು. ಶಂಕರಾಚಾರ್ಯರ ಭಾಷ್ಯಗಳಿಗೆ ಇನ್ನಷ್ಟು ಸರಳವಾದ ಭಾಷ್ಯ ಬರೆದು ಟೀಕೆ ಅಂತ ಕರೀತಾರೆ. ಟೀಕೆ ಬರೀಬೇಕು ಅಂತ ವಿಚಾರ ಮಾಡಿದ. ಹೆಂಡತಿ ಕರೆದ. ದೊಡ್ಡ ಒಂದು, ನಾನು ಜ್ಞಾನ ಯಜ್ಞದಲ್ಲಿ ಮಹಾವ್ರತದಲ್ಲಿ ತೊಡಗಿಸ್ಕೊಳ್ತಾ ಇದ್ದೇನೆ, ಒಂದು 10-12 ವರ್ಷ ಆಗ್ಬೋದು, ಕೌಟುಂಬಿಕವಾದ ಎಲ್ಲ ವಿಚಾರಗಳಿಗೂ ನೀನೇ ಗಮನ ಕೊಡು, ದೇವರ ದಯಿಂದ ನಾವು ಶ್ರೀಮಂತರು, ಯಾವುದಕ್ಕೂ ತೊಂದರೆ ಇಲ್ಲ, ನನ್ನನ್ನು ಯಾವುದಕ್ಕೂ ಎಳಿಬೇಡ, ಯಾವುದಕ್ಕೂ ಕರಿಬೇಡ, ಸ್ನಾನದ ಸಮಯಕ್ಕೆ ಸ್ನಾನಕ್ಕೆ ರೆಡಿ ಮಾಡು, ಊಟದ ಸಮಯಕ್ಕೆ ಊಟ ರೆಡಿ ಮಾಡಿಬಿಡು, ನಾನು ಎದುರುಗಡೆ ನೀನು ಸುಳಿಯೋದು ಬೇಡ, ನೀನು ಕಾಣಿಸ್ಕೊಳ್ಳೂ ಬೇಡ, ನಾನು ಪೂರ್ತಿಯಾಗಿ ಮುಳುಗಬೇಕು ಅಂತ ಪೂರ್ತಿಯಾಗಿ ಕೆಲಸದಲ್ಲಿ ಮುಳುಗ್ದ. ಬಹುಶಃ ಒಂದು 15-20 ವರ್ಷ ಆಯಿತು. ಬೆಳಗ್ಗೆ ಎದ್ದರೆ, ಮಧ್ಯಾಹ್ನ ಕೂತ್ರೆ, ರಾತ್ರಿ ಮಲಗಿದ್ರೆ ಅವನ ಕಣ್ಣೆದುರುಗಡೆ ಕಾಣೋದು ಶಂಕರ ಭಾಷ್ಯಗಳು. ಶಾಂಕರ ಭಾಷ್ಯಗಳು ಅದ್ಭುತವಾದ ಸಂಸ್ಕೃತ ಪಾಂಡಿತ್ಯ ಇದೆ. ಹೇಳಿ ಕೇಳಿ ಮಿಶ್ರ ಅವನು, ಸಂಸ್ಕೃತ ಭಾಷ್ಯ ಇದೆ, ಅದನ್ನು ಮತ್ತಷ್ಟು ಸರಳೀಕರಣಗೊಳಿಸೋದು ಹೇಗೆ. ಒಂದು ದಿನ ಯಾವುದೋ ಓದ್ತಾ ಇದ್ದಾನೆ, ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಓದ್ತಾ ಇದ್ದಾನೆ. ಸ್ವಲ್ಪ ಗಾಳಿ ಬೀಸಿದಂತಾಗಿ ಆ ದೀಪ ಆರಿ ಹೋಯಿತು. ಕಣ್ಣು ಮುಚ್ಕೊಂಡು, ಯಾಕೆಂದರೆ ಅವನ ಥಾಟ್ ಕಟ್ಟಾಗಿಬಿಡುತ್ತೆ. ದೀಪ ಹೋಗಿಬಿಡ್ತು, ಏನೋ ಓದ್ತಾ ಇದ್ದಾನೆ, ದೀಪ ಹೋಗಿಬಿಟ್ಟಿದೆ. ದೀಪ ಹೋಗಿಬಿಟ್ರು ಮತ್ತೆ ಆ ಥಾಟ್ ಕರೆಂಟ್ ಕಟ್ಟಾಗಬಾರ್ದು, ಹಾಗೆ ಕಣ್ಣು ಮುಚ್ಕೊಂಡ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದ. ಅವನಿಗೆ ಕಾಣದಂತೆ ಒಂದು ಮೂಲೆಯಲ್ಲಿ ಅವನ ಹೆಂಡತಿ ಸೈಲೆಂಟಾಗಿ ಕುಳಿತುಕೊಂಡು ಸಂದರ್ಭ ಬಂದರೆ ಇವನಿಗೇನೋ ಸಹಾಯ ಮಾಡೋ ಅಂತ ನೋಡ್ತಾ ಇದ್ಲು. ಯಾವಾಗ ದೀಪ ಹೋಯಿತು, ಇನ್ನೊಂದು ದೀಪ ತಂದು ಈ ದೀಪವನ್ನು ಹಚ್ಚಿಸಿದ್ಲು. ಕಣ್ಣು ಮುಚ್ಕೊಂಡ್ರೂ ಬೆಳಕು ಬಂದರೆ ಕಾಣುತ್ತೆ. ಕಣ್ಣು ಮುಚ್ಕೊಂಡಿದ್ದ ಇವನು ಬೆಳಕು ಬಂದಿದ್ದು ನೋಡಿ ಖುಷಿಯಿಂದ ನೋಡ್ದ. ಆಕೆ ಬಂದು ಒಂದು ದೀಪದಿಂದ ಈ ದೀಪವನ್ನು ಹಚ್ತಾ ಇದ್ದಾಳೆ. ಭಾಳ ಖುಷಿಯಾಗ್ಬಿಡ್ತು. ಬಂತಲ್ಲ ದೀಪ, ತಕ್ಷಣವೇ ಬಂತಲ್ಲ. ಕೃತಜ್ಞತಾ ಭಾವದಿಂದ ಅವಳ ಕಡೆಗೇ ನೋಡ್ತಾ ಅವಳಿಗೊಂದು ಪ್ರಶ್ನೆ ಕೇಳ್ತಾನೆ, ದೇವಿ ನೀವು ಯಾರು? ಇವನ ಹೆಂಡತಿ ಅವಳು. ಆದರೆ ಕಳೆದ 10-12 ವರ್ಷಗಳಿಂದ ಇವನು ವಿದ್ಯಾರ್ಥಿ. ಈಗ 12 ವರ್ಷಗಳಿಂದ ಶಂಕರ ಭಾಷ್ಯವನ್ನು ಮತ್ತಷ್ಟು ಸರಳೀಕರಣಗೊಳಿಸ್ತಾ ಇದ್ದಾನೆ. ಇದು ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಸನ್ಯಾಸ ಜೀವನ ಹೇಗಿರಬೇಕು. ತನ್ನ ಹೆಂಡತಿಯ ಮುಖವನ್ನೇ ಮರೆತನಲ್ಲ ಪುಣ್ಯಾತ್ಮ. ನನಗೊಂದು ಮದುವೆಯಾಗಿದೆ ಅನ್ನೋದೇ ಮರೆತು ಬಿಟ್ನಲ್ಲ, ಹೆಂಡತಿ ಇದ್ದಾಳೆ ಅಂತ ಅನ್ನೋದು ಮರೆತನಲ್ಲ, ಹೆಂಡತಿ ಮುಖವನ್ನೇ ಮರೆತನಲ್ಲ. ಇವನು ಗೃಹಸ್ಥನೇ ಹೆಂಡತಿಯ ಮುಖ ಮರೆತ. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮದುವೆ ಆಗಿಲ್ಲ, ಅವ್ರಿಗೆ ಯಾವುದೇ ಹೆಂಡತಿ ಇಲ್ಲ, ಆದರೆ ಪುಸ್ತಕ ಓದೋದಕ್ಕೆ ಕೂತ್ರೆ ಅವ್ರಿಗೆ ಯಾವುದ್ಯಾವುದೋ ಮುಖಗಳು ಕಾಣುತ್ತೆ. ಹೆಂಡತಿಗಳಿಲ್ಲ ಅವ್ರಿಗೆ, ಆದರೂ ಕೂಡ ಅವ್ರಿಗೆ ಯಾವುದ್ಯಾವುದೋ ಮುಖಗಳು ಕಾಣುತ್ತೆ. ಅದು ಇವತ್ತಿನ ಅದ್ಭುತವಾದಂತಹ ನಮ್ಮ ವ್ಯವಸ್ಥೆ ಅಂತೀರೋ, ನಮ್ಮ ಸಂಸ್ಕೃತಿ ಅಂತೀರೋ, ಈ ಮಟ್ಟಕ್ಕೆ ನಾವು ತಂದು ಇಟ್ಟಿದ್ದೀವಿ. ಸೊ ವಿದ್ಯಾರ್ಥಿ ಆಗಿದ್ದಾಗ ಅವನಿಗೆ ಅನ್ವಯಿಸುವ ಸನ್ಯಾಸ ಅಂತಂದರೆ ನಿನ್ನ ಕಣ್ಣು ಮುಂದೆ ಕಾಣಬೇಕಾದ್ದು. ಹಾಗೆ ಅರ್ಜುನನಿಗೆ ಕೇವಲ ಹಕ್ಕಿಯ ಕಣ್ಣುಗಳು ಕಾಣ್ತಿತ್ತು, ಬೇರೇನೂ ಕಾಣ್ತಿರ್ಲಿಲ್ಲ. ಹಾಗೆ ವಿದ್ಯಾರ್ಥಿ ನಿನ್ನ ಕಣ್ಣು ಮುಂದೆ ವಿಶ್ವವಿಖ್ಯಾತ ವಿದ್ಯಾವಂತನಾಗಬೇಕು. ಕೀರ್ತಿ ಆಸೆ ಇರಲಿ. ನನ್ನನ್ನು ಕೇಳಿದ್ರೆ ಒಮ್ಮೆಲೆ ಕಾಮವನ್ನು ಗೆಲ್ಲಬೇಕು, ಕಾಂಚನವನ್ನು ಗೆಲ್ಲಬೇಕು, ಕೀರ್ತಿಯನ್ನು ಗೆಲ್ಲಬೇಕು. ಈ 3 ಮಹಾಮಾಯ ಅನ್ನುವ ಅದ್ಭುತ ಶಕ್ತಿಯ 3 ಬ್ರಹ್ಮಾಸ್ತ್ರಗಳು. ಆದರೆ ನಾವು ಹೇಳಿದಷ್ಟು ಸುಲಭ ಅಲ್ಲ, ಒಂದೊಂದಾಗಿ ಗೆಲ್ತಾ ಹೋಗಬೇಕು. ಸನ್ಯಾಸಿಗಳು ಹೇಗೋ ಮ್ಯಾನೇಜ್ ಮಾಡಿ ಕಾಮಕಾಂಚನಗಳ ಬಗ್ಗೆ ನಿಗ್ರಹ ತಂದುಕೊಳ್ತಾರೆ, ಅದರ ಕಡೆಗೆ ಆಕರ್ಷಣ ಗೆದ್ದು ಬಿಡ್ತಾರೆ. ಆದರೆ ಅವರನ್ನೂ ಕಾಡುವುದು ಕೀರ್ತಿ ಆಸೆ. ಆದ್ದರಿಂದ ನಾನು ಹೇಳ್ತೇನೆ, ಕಾಮಕಾಂಚನಗಳನ್ನು ಗೆದ್ದ ಮೇಲೆ ಬೇಕಿದ್ರೆ ಆ ಕಾಲದಲ್ಲಿ ಕೀರ್ತಿಯನ್ನು ಪಡ್ಕೊಳ್ಬೇಕು ಅಂತನ್ನುವ ಒಂದು ಆ ಹುಚ್ಚಿನಲ್ಲಿ ಕಾಮಕಾಂಚನಗಳನ್ನು ಗೆದ್ದು ಬಿಡೋಣ. ಕೀರ್ತಿ ಒಂದೇ ಉಳಿಲಿ, ಆಮೇಲೆ ಬೇಕಾದರೆ ಕೀರ್ತಿಯನ್ನು ಅದೊಂದೇ ಇದ್ದಾಗ, ಒಬ್ಬಂಟಿಗನಾಗಿದ್ದಾಗ ಶತ್ರುವನ್ನು ಎದುರಿಸೋದು ಭಾಳ ಸುಲಭ. ಅವನನ್ನು ಶತ್ರುವನ್ನು ಒಬ್ಬಂಟಿಗನನ್ನಾಗಿ ಮಾಡಿಕೊಂಡು ಆಮೇಲೆ ಎದುರಿಸೋಣ. ವಿದ್ಯಾರ್ಥಿಯಾಗಿದ್ದಾಗ ಬ್ರಹ್ಮಚರ್ಯ ಆಶ್ರಮದಲ್ಲಿ ಕೀರ್ತಿ ಆಸೆ ಇರಲಿ, ವಿಶ್ವವಿಖ್ಯಾತ ವಿದ್ಯಾವಂತ ನಾನಾಗಬೇಕು, ಏನಾದರೂ ಚಿಂತೆ ಇಲ್ಲ.
ದೇಶದಲ್ಲೇ ವಿಶ್ವದಲ್ಲೇ ನನ್ನಷ್ಟು ವಿದ್ಯಾವಂತ, ನನ್ನ ಕ್ಷೇತ್ರದಲ್ಲಿ ಅದ್ಭುತವಾದ ವ್ಯಕ್ತಿ ಬೇರೆ ಯಾರೂ ಇರಬಾರ್ದು. ಈ ಹುಚ್ಚಿನಲ್ಲಿ ಬೇರೆ ಎಲ್ಲ ಮರೆತು ಬಿಡು. ಬೇರೆ 28 ಆಕರ್ಷಣೆ ಇತ್ತಲ್ಲ, ಆ ಆಕರ್ಷಣೆ ತ್ಯಜಿಸಿ ಮುಳುಗಿಬಿಡು. ವಿಶ್ವವಿಖ್ಯಾತ ವಿದ್ಯಾವಂತನಾಗು. ಆವಾಗ ಪರಮ ಬುದ್ಧಿಶಾಲಿಯಾಗಿರ್ತೀಯ. ಯಾವಾಗ ಬುದ್ಧಿ ಮತ್ತು ಶಕ್ತಿ ಎರಡೂ ಒಟ್ಟಿಗೆ ಸೇರುತ್ತೋ, ನೀನು ದುಷ್ಟನಾಗಿದ್ದರೂ ಕೂಡ ನಿನಗೆ ಬಿಡುಗಡೆ ಇದೆ ಅಂತ ವಿವೇಕಾನಂದ ಹೇಳ್ತಾರೆ. ನೀನು ದುಷ್ಟ ಏನೂ ಅಲ್ಲ, ನಿನ್ನಲ್ಲಿ ಬುದ್ಧಿ ಇದೆ, ಶಕ್ತಿ ಇದೆ. ಈಗ ಆವಾಗ ಸುಲಭವಾಗಿ ನೀನು ಎಲ್ಲದರಿಂದಲೂ ಪಾರಾಗಿ ಮಹಾಸತ್ಯದಲ್ಲಿ ನಿನ್ನನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳೋದು ನಿನಗೆ ಸುಲಭವಾಗುತ್ತೆ. ನನ್ನನ್ನು ಕೇಳಿದ್ರೆ ವಿದ್ಯಾರ್ಥಿಯಾಗಿದ್ದಾಗ ಸನ್ಯಾಸವನ್ನು ಪ್ರಾಕ್ಟೀಸ್ ಮಾಡೋದು ಇಷ್ಟರ ಮಟ್ಟಿಗೆ ಸುಲಭ.